ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ. ಸೊ ಇವತ್ತು ನಾನು ಈ ಒಂದು ವ್ಲಾಗಲ್ಲಿ ನಾವು ಮಂಗಳೂರಲ್ಲಿ ಒನ್ ಡೇ ಸ್ಪೆಂಡ್ ಮಾಡಿದ್ನ ಈ ಒಂದು ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ನಾನು ವ್ಲಾಗ್ ಎಡಿಟೇ ಮಾಡೋಕ್ಕಾಗಿರಲಿಲ್ಲ, ಸೊ ಸಾರಿ. ಆ್ಯಂಡ್ ನಾವು ಮಂಗಳೂರಲ್ಲಿ ಫಸ್ಟ್ ಹೋಗಿದ್ದೆ ಪೆನಂಬೂರು ಬೀಚಿಗೆ. ತಣ್ಣೀರು ಬಾವಿ ಬೀಚು, ಆಮೇಲೆ ಸೂರತ್ಕಲ್ ಬೀಚ್ ಅಂತ ಇಷ್ಟೊಂದಿದೆ. ನನಗೆ ತಣ್ಣೀರು ಬಾವಿಗೆ ಹೋಗೋಕ್ಕೆ ಇಷ್ಟ ಇತ್ತು, ಆದರೆ ಪೆನಂಬೂರ್ಗೆ ಹೋಗೋಣ ಅಂತ ನಮ್ಮ ಅಣ್ಣ ಅಂದ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಇದು ಕೂಡ ಚೆನ್ನಾಗಿತ್ತು ಗಾಯ್ಸ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಡಿ ಮಂಗಳೂರಂತೂ. ಬೀಚಲ್ಲಿ ನಾವು ಸುಮಾರು ಒಂದು 2 ಅವರ್ ಆಟ ಆಡಿದ್ದೀವಿ ಅನಿಸುತ್ತೆ. ನನಗೆ ಸಖತ್ ಹೆದರಿಕೆ ನೀರಂದರೆ ಸ್ವಲ್ಪ, ಆದರೆ ಈ ಸಲ ನಂಗೆ ಯಾವ ಹೆದರಿಕೆ ಏನೂ ಆಗಿಲ್ಲ, ಚೆನ್ನಾಗಿ ಆಟ ಆಡಿದೆ ಬೀಚಲ್ಲೆಲ್ಲ. ಸೊ ಹಾಗಾಗಿ ನಾವು ಎಷ್ಟೊತ್ತು ಆಯಿತು ಅಂದರೆ ಸುಮಾರು ಹೊತ್ತು ಆಟ ಆಡಿದ್ವಿ. ನನಗೆ ಸ್ವಲ್ಪ ವ್ಲಾಗಿಗೆ ಆ್ಯಡ್ ಮಾಡೋಕ್ಕಾದ್ರೂ ವೀಡಿಯೋಸ್ ಬೇಕು ಅಂತ ಹೇಳಿ ನನ್ನ ಕೈಲಿ ಎಷ್ಟಾಗೋದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ, ನಾವು ಫ್ಯಾಮಿಲಿ ಆಟ ಆಡಿರೋದೆಲ್ಲ ನೀರಲ್ಲಿ. ಸೊ ಹಾಗಾಗಿ ಜಾಸ್ತಿ ಅನಿಸ್ಬೋದು ನೀವೀಗ ಇಷ್ಟೊಂದು ಅಪ್ಲೋಡ್ ಮಾಡಿದ್ದೀನಲ್ಲ ಬೀಚಲ್ಲಿ ಆಟ ಆಡಿರೋದನ್ನೇ ಅಂತ. ಬಟ್ ಚೆನ್ನಾಗಿತ್ತು, ನನಗೆ ಡಾಕ್ಯುಮೆಂಟ್ ಮಾಡೋದಂದರೆ ಇಷ್ಟ ಅದೆಲ್ಲ. ಹಾಗಾಗಿ ನಾನು ಖುಷಿಗೋಸ್ಕರ ವೀಡಿಯೋಸ್ನ ಜಾಸ್ತಿ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಓಕೆನಾ. ಅಲ್ಲೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಸೊ ಅಲ್ಲೇ ನಾವು ರೆಡಿಯಾಗಿ ನೆಕ್ಸ್ಟು ನಾವು ಮಂಗಳೂರಲ್ಲಿ ಒಂದು ಫೇಮಸ್ ನ್ಯಾಚುರಲ್ ಐಸ್ ಕ್ರೀಮ್ಸಿಗೆ ಹೋಗಿದ್ವಿ, ಪಬ್ಬಾಸಿಗೆ. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ಸು. ನೀವೇನಾರು ನೆಕ್ಸ್ಟ್ ಟೈಮ್ ಮ್ಯಾಂಗ್ಳೂರು ಏನಾರು ಹೋಗೋ ಪ್ಲ್ಯಾನ್ಸ್ ಇದ್ದರೆ ನಾನು ಹೋಗಿರೋ ಈ ಪ್ಲೇಸಸ್ ಎಲ್ಲವನ್ನು ವಿಸಿಟ್ ಮಾಡಿ, ತುಂಬಾ ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ನಾವಲ್ಲಿ ಟ್ರೈ ಮಾಡಿದ್ದು ಸ್ಪೆಷಲ್ ಗಡ್ಬಡ್ ಅಂತ. ಸೊ ನೀವು ಅಲ್ಲಿ ಮೆನ್ಯೂಲ್ ನೋಡೋಕೆ ಹೋದರೆ ಬರೀ ಗಡ್ಬಡ್ ಅಂತ ಇಟ್ಟಿದ್ದಾರೆ. ನೀವು ಅವ್ರಿಗೆ ಕೇಳಿ ಸ್ಪೆಷಲ್ ಗಡ್ಬಡ್ ಬೇಕು ಅಂತ ಹೇಳಿ, ಅದು ನಾವು ಗಡ್ಬಡ್ ತೊಗೊಂಡಿದ್ವಿ ಸ್ಪೆಷಲ್ಲು. ಆಮೇಲಿಂದ ಒಂದು ಚಾಕೊಲೋವಾ ವಿತ್ ಐಸ್ ಕ್ರೀಮ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಇನ್ನು ಬೇರೆ ಬೇರೆ ಟೇಸ್ಟ್ ಮಾಡ್ಬೋದಿತ್ತು, ಬಟ್ ನಾವು ಒಂದೇ ದಿನ ಅಲ್ಲಿ ಇರೋದ್ರಿಂದ ಇವಾಗ ಐಸ್ ಕ್ರೀಮ್ನೇ ಜಾಸ್ತಿ ತಿಂದರೆ ಊಟ ಮಾಡೋಕ್ಕಾಗಲ್ಲ ಹೋಟೆಲಲ್ಲಿ. ಮಂಗ್ಳೂರಿಗೆ ಹೋದ್ಮೇಲೆ ಮೀನು ಊಟ ಮಾಡಲೇಬೇಕಲ್ವ, ಹಾಗಾಗಿ ನಾವು ಸ್ವಲ್ಪನೇ ತಿಂದ್ವಿ, ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿ ಬರೀ ಐಸ್ ಕ್ರೀಮ್ಸ್ ಅಂತ ಅಲ್ಲ, ಫಲೂಡಾ, ಸ್ನ್ಯಾಕ್ಸ್ ಎಲ್ಲ ಥರನೂ ಇದೆ. ಸೊ ಹಾಗಾಗಿ ನಾವಿಲ್ಲಿ ಒಂದೊಂದು ಐಟಮ್ ಅಷ್ಟೇ ತೊಗೊಂಡಿದ್ದು.
ಒಳ್ಳೆ ಫೇಮಸ್ ಆಗಿರುವ ರೆಸ್ಟೋರೆಂಟು ಮಚ್ಚಲಿಗೆ ಬಂದ್ವಿ ನಾವು ಊಟಕ್ಕೆ. ನೀವು ಅಲ್ಲೇ ಯಾರಾದರೂ ಸಜೆಸ್ಟ್ ಕೇಳಿದ್ರೆ ಲೋಕಲೈಟ್ಸ್ನ, ಅವರು ಕೂಡ ಮಚ್ಚಲಿನೇ ಸಜೆಸ್ಟ್ ಮಾಡ್ತಾರೆ ನಿಮಗೆ. ನಾನಾದ್ರೂ ಅದೇ ಮಾಡ್ತೀನಿ, ಯಾಕಂದರೆ ಟೇಸ್ಟು ಅಷ್ಟು ಚೆನ್ನಾಗಿದೆ ಗೈಸ್. ನೀವು ಮಂಗಳೂರಿಗೆ ನೆಕ್ಸ್ಟ್ ಟೈಮ್ ಹೋದರೆ ಡೆಫಿನೆಟ್ಲಿ ಮಚ್ಚಲಿಲಿ ಒನ್ ಟೈಮ್ ಆದರೂ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ, ಚೆನ್ನಾಗಿದೆ. ನಾವಲ್ಲಿ ನೀರು ದೋಸೆ, ಅಂಜಲ್ ತವಾ ಫ್ರೈ, ಆಮೇಲೆ ಬಾಂಗ್ಡೆ ಫ್ರೈ, ಆಮೇಲಿಂದ ಚಿಕನ್ ಬಿರಿಯಾನಿ ಇದೆಲ್ಲ ತೊಗೊಂಡಿದ್ವಿ. ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಬಿರಿಯಾನಿ ಏನಂದರೆ ನಮ್ಮ ಸ್ಟೈಲಲ್ಲ, ಮಚಲಿ ಸ್ಟೈಲ್ ಬಿರಿಯಾನಿ ಅದು. ಲೈಕ್ ತುಂಬ ತುಪ್ಪ ಹಾಕಿದ್ರು, ಆಮೇಲಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು. ಬಟ್ ನಾಟಿ ಸ್ಟೈಲ್ ಇಲ್ಲ. ಬಟ್ ಓಕೆ, ಚೆನ್ನಾಗಿತ್ತು ಅದು ಕೂಡ. ಸೊ ನೀವೇನಾರು ನೆಕ್ಸ್ಟ್ ಟೈಮ್ ಮಂಗಳೂರಿಗೆ ಹೋದರೆ ಮಚ್ಚಲಿ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಿ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನಂಗೆ ಒಂದು ಬೈಟ್ ತಿಂತಿದ್ದಂಗೆ ಗೊತ್ತಾಗುತ್ತಲ್ಲ, ಫ್ಲೇವರ್ ವಾವ್ ಅಂತ ಬಾಯಿಗೆ ಫ್ಲೇವರ್ ಎಲ್ಲ ಬಸ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ನೆಕ್ಸ್ಟ್ ಟೈಮ್ ಮಚ್ಚಲಿಗೆ ಮಂಗಳೂರಿಗೆ ಹೋದಾಗ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಟೇಸ್ಟ್ ಮಾಡೋಕ್ಕಾಗಲ್ಲ ಈ ಥರ ಫಿಶ್ ಫ್ರೈ. ಚೆನ್ನಾಗಿದೆಯಾ ಬಾಂಗ್ಡೆ? ನೋಡಿಲ್ಲ. ಊಟ ಎಲ್ಲ ಆಯಿತು. ಇಲ್ಲೇ ಲಾಡ್ಜಿಗೆ ಬುಕ್ ಮಾಡಿದ್ವಿ, ಇಲ್ಲೇ ಬಂದು ತೊಗೊಂಡ್ವಿ. ಸೊ ಈಗ ಬ್ಯಾಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಮಾತ್ರೆ. ನಾವಿಲ್ಲಿ ಮಚ್ಚಲಿ ರೆಸ್ಟೋರೆಂಟ್ ಪಕ್ಕನೇ ಲಾಡ್ಜ್ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ನಂಗೆ ಮಂಗಳೂರು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ. ನಮ್ಮಮ್ಮ ಅಂತೂ ಸುಸ್ತಾಗಿ ಕೂತಿದ್ದಾರೆ, ಈಗ ಮಲ್ಕೋಬೇಕು ಅವರು. ಸೊ ನಂದು ಹೇರ್ಸ್ ಎಲ್ಲ ನ್ಯಾಚುರಲ್ ಆಗಿ ಕಲ್ಲಾಗ್ಬಿಡುತ್ತೆ ನೋಡಿ. ಸೊ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.